ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನೀವೆಲ್ಲರೂ ಕೇಳುವಂತಹ ಪ್ರಶ್ನೆ ಏನಂದ್ರೆ, ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣ ಯಾವಾಗ ಬರುತ್ತೆ? ಈ ಮೊದಲಿಗೆ ಹಣ ಬಂದಿದೆ ಅಂತ ಹೇಳಿದ್ರಿ, ಕೆಲವರಿಗೆ ಹಣ ಬಂದಿದೆ ಅಂತ ಹೇಳಿದ್ರಿ, ಮತ್ತೆ ಈಗ ಹಣ ಆದ್ರೆ ಆಗಸ್ಟ್ ಮೊದಲನೇ ವಾರದಲ್ಲಿ ಹಣ ಜಮಾ ಆಗುತ್ತಂತ ಹೇಳಿದ್ರಿ. ಇವತ್ತು ದಿನಾಂಕ ಬಂದು ಆಗಸ್ಟ್ 5, ಇನ್ನೂ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ. 11 ಮತ್ತು 12ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಸಾಕಷ್ಟು ಜನ ಕೇಳ್ತಿದ್ರು. ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಫಿಕೇಶನ್ ಆದ್ರೆ ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಈಗಲೇ ಚಾನಲ್ಗೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೊಡೋ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ಸ್ನೇಹಿತರ ನೋಡಿ, ಇಲ್ಲಿ ಯಜಮಾನಿಯರಿಗೆ ಒಂದು ಗುಡ್ ನ್ಯೂಸ್. ನಾಳೆಯ ಒಟ್ಟಿಗೆ 2 ಕಂತಿನ ಗೃಹಲಕ್ಷ್ಮಿ ಹಣ ಖಾತೆಗೆ ಜಮಾ ಮಾಡಿಬಿಡ್ತಾರೆ ಅನ್ನುವಂತಹ ಹೇಳಿಕೆಗಳಾದ್ರೆ ಇಲ್ಲಿ ಕೇಳಿ ಬರ್ತಿದೆ. ಇಲ್ಲಿ ತಾಂತ್ರಿಕ ಸಮಸ್ಯೆ ಹಿನ್ನೆಲೆಯಲ್ಲಿ ಕಳೆದ 2 ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿಲ್ಲ. ಆದರೆ ಇದೀಗ ತಾಂತ್ರಿಕ ಸಮಸ್ಯೆ ಸರಿಪಡಿಸಲಾಗಿದ್ದು ನಾಳೆ ಅಥವಾ ನಾಡಿದ್ದು ಗೃಹಲಕ್ಷ್ಮಿ ಯೋಜನೆಯ 2 ಕಂತಿನ ಹಣ ಒಟ್ಟಿಗೆ ಜಮಾ ಆಗಲಿದೆ ಎನ್ನಲಾಗಿದೆ. ನಾಳೆ ಅಥವಾ ನಾಳಿದ್ದು ಅಂದ್ರೆ ಆಗಸ್ಟ್ 6ನೇ ತಾರೀಕು ಅಥವಾ ಆಗಸ್ಟ್ 7ನೇ ತಾರೀಕು ಆದ್ರೆ ಹಣ ಆದ್ರೆ ಜಮಾ ಮಾಡ್ತಾರೆ, ಒಟ್ಟಿಗೆ 4,000 ಅಂತ ಈಗ ಮಾಹಿತಿ ಬರ್ತಿದೆ. ಈಗ 1 ತಿಂಗಳಿಂದ ನಮಗೂ ಇದೇ ನ್ಯೂಸ್ ಬರ್ತಿತ್ತು, ಅದೇ ನ್ಯೂಸ್ ಅನ್ನ ನಿಮ್ಗೆ ಹೇಳ್ತಿದ್ವಿ. ನೀವು ವೆಯ್ಟ್ ಮಾಡಿ ಸಾಕಾಗಿರುತ್ತೆ. ನಿಮ್ಗೂ ಏನು ಮಾಡೋಕ್ಕಾಗಲ್ಲ. ನಮ್ಗೆ ಏನು ಅಪ್ಡೇಟ್ ಬರುತ್ತೆ ಆ ಒಂದು ಅಪ್ಡೇಟ್ ಆದ್ರೆ ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತಿದೀವಿ ಅಷ್ಟೇ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಕಾಯುತ್ತಿರುವ ಮನೆಯ ಯಜಮಾನಿಯರಿಗೆ ರಾಜ್ಯ ಸರ್ಕಾರ ಇಲ್ಲಿ ಸಿಹಿ ಸುದ್ದಿ ನೀಡಿದೆಯಂತೆ. ಅದೇ ಏನ್ ಸಿಹಿ ಸುದ್ದಿ ಅಂದ್ರೆ, ನಿಮ್ಗೆ ನಾಳೆ ನಾಳಿದ್ದು ಹಣ ಆದ್ರೆ ಜಮಾ ಮಾಡ್ತಾರಂತೆ. ಈ ತಿಂಗಳ ಮೊದಲ ವಾರವೇ ಜೂನ್ ಜುಲೈ ತಿಂಗಳ ಕಂತಿನ ಹಣ ಒಟ್ಟಿಗೆ ಜಮಾ ಮಾಡಲಿದೆ ಎಂದು ಈ ಮುಂಚೆ ಆದ್ರೆ ತಿಳಿಸಿದ್ವಿ. ಆಗಸ್ಟ್ 6ರ ನಾಳೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಜಮಾ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾ ಜ್ಯೋತಿಷ್ಯರು ಪ್ರೀತಿಯಲ್ಲಿ ಕಿರಿಕಿರಿ, ಮದುವೆ ಸಮಸ್ಯೆ, ಗಂಡ ಹೆಂಡತಿ ಕಿರಿಕಿರಿ, ಅತ್ತೆ ಸೊಸೆ ಜಗಳ, ಶತ್ರುಗಳ ನಾಶ, ಮಹಿಳೆಯರ ಗುಪ್ತ ಸಮಸ್ಯೆಗೆ ವಿಶೇಷ ಪರಿಹಾರ ಆದ್ರೆ ಮಾಡ್ಕೊಡ್ತಾರೆ. ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತಹ ನಂಬರ್ಗಾದ್ರೆ ಕರೆ ಮಾಡಿ. ಇಲ್ಲ ಅಂದ್ರೆ ಆಗಸ್ಟ್ 6 ಇಲ್ಲ ಆಗಸ್ಟ್ 7ನೇ ತಾರೀಕು ಹಣ ಜಮಾ ಮಾಡ್ಬಿಡ್ತೀವಿ. ಆಗಸ್ಟ್ 6ನೇ ತಾರೀಕು ಒಂದು ಅರ್ಧ ಜಿಲ್ಲೆಗಳಿಗೆ, ಇನ್ನು ಆಗಸ್ಟ್ 7ನೇ ತಾರೀಕು ಇನ್ನು ಅರ್ಧ ಜಿಲ್ಲೆಗೆ ಹಣ ಜಮಾ ಮಾಡ್ಬಿಡ್ತೀವಿ ಅಂತ ಆದ್ರೆ ಈಗ ಒಂದು ಮಾಹಿತಿ ಆದ್ರೆ ಬರ್ತಿದೆ ಸ್ನೇಹಿತರೆ. ಆಗಸ್ಟ್ 6ನೇ ತಾರೀಕು ಬೆಳಗಾವಿ, ಕಲಬುರಗಿ, ಬೀದರ್, ವಿಜಯಪುರ, ಬಳ್ಳಾರಿ, ರಾಯಚೂರು, ಗದಗ, ಬಾಗಲಕೋಟೆ, ಹಾವೇರಿ, ಕೊಪ್ಪಳ, ಯಾದಗಿರಿ, ಚಿತ್ರದುರ್ಗ, ಬೆಂಗಳೂರು, ಕೋಲಾರ ಜಿಲ್ಲೆಗಳಿಗಾದ್ರೆ ಹಣ ಬಿಡುಗಡೆ ಮಾಡ್ತಾರಂತೆ. ಮತ್ತೆ ಇನ್ನು ಉಳಿದ ಜಿಲ್ಲೆಗಳಿಗೆ ಬಂದ್ಬಿಟ್ಟು ಆಗಸ್ಟ್ 7ನೇ ತಾರೀಕು ಆದ್ರೆ ಬಿಡುಗಡೆ ಮಾಡ್ತಾರಂತೆ. ಸ್ನೇಹಿತರೆ, ವೆಯ್ಟ್ ಮಾಡಿ ನೋಡೋಣ. ಇನ್ನು 2 ದಿನ ಟೈಮ್ ಇದೆ. ಇಷ್ಟು ದಿನದಿಂದಾನೇ ವೆಯ್ಟ್ ಮಾಡಿದೀವಿ. ಇನ್ನು 2 ದಿನ ಟೈಮ್ ಇದೆ, ವೆಯ್ಟ್ ಮಾಡಿ ನೋಡೋಣ. ಹಣ ಜಮಾ ಆದ್ರೆ ಎಲ್ಲರಿಗೂ ಒಳ್ಳೇದು, ಎಲ್ಲರಿಗೂ ತುಂಬಾನೇ ಹೆಲ್ಪ್ ಆಗುತ್ತೆ ಎಲ್ಲ ಫಲಾನುಭವಿಗಳಿಗೆ. ಇದು ಸ್ನೇಹಿತರೆ ಸದ್ಯ ಮಟ್ಟಕ್ಕೆ ಇವತ್ತು ಬರ್ತಿರುವಂತಹ ಅಪ್ಡೇಟ್ಸ್. ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಕೊಡ್ತಿರ್ತೀನಿ. ಎಲ್ಲರೂ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.